ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ನಂಗೊಂದು ಸೂಪರ್ ಇಂಟೆಲಿಜೆಂಟ್ ಕ್ವೆಶ್ಚನ್ ಹೊಳ್ದಿದೆ ಕೇಳಲ್ಲ ಯಾರು ಆನ್ಸರ್ ಮಾಡ್ತೀರಾ ಏನ್ ಒಳ್ಳೆ ಸ್ಕೂಲ್ ಮಕ್ಳ ತರ ಎತ್ಕೊಂಡಿದಿರಲ್ಲ ಕೈನಾ ಲೇ ಭಾರತಿ ಫಸ್ಟ್ ಏನ್ ಕ್ವಶನ್ ಅಂತ ಕೇಳು ಫೈಲ್ಸ್ಗೂ ಏನ್ ಡಿಫರೆನ್ಸ್ ಲೋ ಪ್ರಾಣಿ ಆನ್ಸರ್ ಗೊತ್ತಿದ್ರೆ ಹೇಳು ಆಯ್ತು ಹೇಳ್ತೀನಿ ನೋಡೆ ಪಿ ತೆಗೆದ್ಬಿಟ್ಟು ಎಫ್ ಹಾಕಿದ್ರೆ ಫೈಲ್ಸ್ ಎಫ್ ತೆಗೆದ್ಬಿಟ್ಟು ಪಿ ಹಾಕಿದ್ರೆ ಫೈಲ್ಸ್ ಅಪ್ಪ ಇಷ್ಟೇ ಸಿಂಪಲ್ ತಪ್ಪ ಆನ್ಸರ್ ಮತ್ತೆ ಇನ್ಯಾವ್ದು ಸರಿ ಆನ್ಸರ್ ಫೈಲ್ಸ್ ನ ಕೂತ್ಕೊಂಡ್ ನೋಡ್ಬೋದು ಆದ್ರೆ ಫೈಲ್ಸ್ ನ ನೋಡ್ಕೊಂಡ್ ಕೂತ್ಕೋಬೇಕು ಮಂಗಳೂರು ಹುಡುಗಿ ಒಬ್ಳ ಸಿಂಗಾರಮ್ಮನ್ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಾಳೆ ಏನು ಕರ್ಮವೋ ಯಜಮಾನ್ರೆ ಕಾಫಿ ಥ್ಯಾಂಕ್ ಯು ರೀ ಪಾಪಿ ಕಾಪಿ ಲೇ ಕೈ ಮುದ್ದೆ ಹೇಳ ಓದಿಯದ ನಿನ್ ಮೂತಿ ಕೆತ್ತ ನಿನ್ ಮಕ್ಕಕ್ ಮಣ್ಮೆತ್ತ ಆಮೇಲೆ ಮೆತ್ತವೆ ನಿನ್ಗೆ ಎಷ್ಟೇ ವಯಸ್ಸು 2 ತುಂಬಿ 3ನೇದ್ ನಡೀತಾ ಇದೆ ಲೇ ನಾನ್ ಕೇಳಿದ್ದು ನಿನ್ಗೆ ಎಷ್ಟ್ ಜನ ಮಕ್ಳು ಅಂಬೆಗಾಲ್ ಇಟ್ಕೊಂಡ್ ನಡೀತಾವೆ ಎಷ್ಟ್ ಜನ ದಬಾಕೊಂಡ್ ಬಿದ್ದೇವೆ ಅಂತ ಕೇಳಲಿಲ್ಲ ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ದು ನಾನ್ ಹೇಳಿದ್ದು ಅದನ್ನೇ 28 ವರ್ಷದ ಮೇಲೆ 2 ತಿಂಗಳು ತುಂಬಿ 3ನೇ ತಿಂಗಳು ನಡೀತಾ ಇದೆ ಅಂದೆ ಲೇ ಕರಿ ಮುದ್ದೆ ನಿನ್ ವಯಸ್ಸಿಗೆ ಎಷ್ಟೊತ್ತಿಗೆ 2 3 ಮದ್ವೆ ಆಗ್ಬೇಕಿತ್ತಪ್ಪ ಯಾಕೆ ಒಂದು ಮದ್ವೆ ಆಗಿಲ್ಲ ಬಂದ್ ಗಂಡುಗಳೆಲ್ಲ ನಿನ್ ತರನೇ ಪೆಕ್ರ ನಂಗಿದ್ರು ಅದಕ್ಕೆ ನಾನೇ ಬೇಡ ಅಂತ ರಿಜೆಕ್ಟ್ ಮಾಡ್ದೆ ಲಂಡನ್ನೇ ಪೆಕ್ರ ಅಂತೀನಿ ಬಕ್ರ ಇಲ್ಲ ನಿನ್ನ ಪೆಕ್ರ ಅಂದೆ ಈ ಗುಟ್ಟಿದ ಅಮೂಲ್ ಬೇಬಿ ಅಂತೀನಿ ಅಲ್ಲ ಕಣ ಓದಿಗೆತ ನಿನಿಗೂ ಹೆಚ್ಚು ಕಮ್ಮಿ ನನ್ನಷ್ಟೇ ವಯಸ್ಸಾಗಿದೆ ನೀನ್ ಯಾಕೆ ಇನ್ನು ಮದುವೆ ಆಗಿಲ್ಲ ಕರೆಕ್ಟ್ ಆಗಿ ಕೇಳ್ದೆ ಕಣೆ ಮಾಯಾ ಲೇ ಪ್ರಾಣಿ ಇದೆಲ್ಲ ನಿನಗ್ ಬೇಕಿತ್ತೇನೋ ಏ ಮಾಯಾ ಈ ನನ್ನ ಮಕ್ಕಳ ಜೊತೆಲಿ ಏನೇ ನಿನ್ ಮಾತು ಇವತ್ತೇನ ತಿಂಡಿ ಇವತ್ತು ಚಿಕ್ಕಮ್ಮವರು ವಾಂಗಿಬಾತ್ ಮಾಡಕ್ ಹೇಳಿದ್ದಾರೆ ಅದನ್ನೇ ಮಾಡ್ಬಿಡ್ತೀನಿ ಲೇ ಯಾವಳ ಅವಳು ಚಿಕ್ಕಮ್ಮ ಈ ಮನೆ ಯಜಮಾನಿ ನಾನು ಹೇಳ್ತಾ ಇದ್ದೀನಿ ಹೋಗಿ ಬಿಸಿಬೇಳೆ ಬಾತ್ ಮಾಡು ರೀ ಅತ್ತೆ ನಿಮ್ ಕಣ್ಣೆದ್ರಿಗೆ ಗುಂಡ್ ಕಲ್ ತರ ಕೂತಿದ್ದೀನಿ ನಾನ್ ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡಿ ಲೇ ನೀನು ಈ ಮನೆ ಸೊಸೆ ಅಷ್ಟೇ ಯಜಮಾನಿ ಅಲ್ಲ ಈ ಮನೆಯಲ್ಲಿ ನಾನ್ ಹೇಳಿದ ತಿಂಡಿನೇ ಮಾಡ್ಬೇಕು ಅದು ಸಾಧ್ಯನೇ ಇಲ್ಲ ಲೇ ಮಾಯಾ ಇವತ್ ನಾನ್ ಹೇಳಿರೋ ವಾಂಗಿ ಬಾತ್ನೆ ಮಾಡೆ ಅದ್ ಯಾವ ಏನ್ ಮಾಡ್ತಾಳೋ ನಾನು ನೋಡ್ತೀನಿ ಏನ್ ಮಾಡ್ತಾಳೋ ಮಮ್ಮಿ ಲೇ ಬಂಗಾರಿ ನನ್ನನ್ನೇ ಯಾವಳು ಏನ್ ಮಾಡ್ತಾಳೆ ಅಂತಾನೆ ನೀನು ಏನ್ ಮಾಡ್ತೀನಿ ನೋಡಿ ಅಂತೀನಿ ಕಣ್ರಿ ಏನ್ರಿ ಮಾಡ್ತೀರಾ ಏನ ತಿಂಡಿ ವಿಷಯಕ್ಕೆ ಹೆಂಗ್ ಕಿತ್ತಾಡ್ತಿರಲ್ಲೇ ರೀ ನೀವೀಗ ಬಾಯಿ ಮುಚ್ಚಿದ್ರೆ ಸರಿ ಇಲ್ಲಂದ್ರೆ ಅವಳ ಮೇಲಿರೋ ಸಿಟ್ಟನ್ನ ನೀವು ಬುರುಡೆ ಮೇಲೆ ತೋರಿಸ್ಬೇಕಾಗತ್ತೆ ಸಾರಿ ನಮ್ಮ ಪ್ಲೀಸ್ ಕಂಟಿನ್ಯೂ ಏನಪ್ಪಾಜಿ ನೀವು ಇವರಿಬ್ರು ಕಿತ್ತಾಡೋದನ್ನ ನಿಲ್ಸೋದ್ ಬಿಟ್ಟು ಪ್ಲೀಸ್ ಕಂಟಿನ್ಯೂ ಅಂತಿದ್ದೀರಲ್ಲ ಲೇ ಬಂಗೋ ನೋಡೆ ಯಾವ ತಿಂಡಿ ತಿಂದ್ರು ಅದು ಹೊಟ್ಟೆಗೆ ಹೋಗೋದು ಇವತ್ತು ಅಮ್ಮ ಹೇಳಿದ ತಿಂಡಿನೇ ಮಾಡ್ಸೋಣ ಸುಮ್ಮನೆ ರೀ ನೀವು ನನ್ ಗಂಡಾಗಿ ನನಗ್ ಸಪೋರ್ಟ್ ಮಾಡೋದ್ ಬಿಟ್ಟು ನಿಮ್ ಅಮ್ಮಂಗ್ ಸಪೋರ್ಟ್ ಮಾಡ್ತಾ ಇದೀರಲ್ಲ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ನನ್ನ ತವ್ರ ಮನೆಗೆ ಹೊಟ್ಟೋಗ್ತೀನಿ ಹಂಗಲ್ಲ ಮಾಡ್ಬಿಡ ತಾಯಿ ನೋಡ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಇರು ಅಮ್ಮ ಏನಿಲ್ಲಮ್ಮ ಬಂಗುಗೆ ವಾಂಗಿಬಾತ್ ಅಂದ್ರೆ ತುಂಬಾ ಇಷ್ಟ ಇವತ್ತು ಅದನ್ನೇ ಮಾಡ್ಲಿ ನಾಳೆ ನಿನಗೆ ಇಷ್ಟ ಆಗಿರೋ ಬಿಸಿಬೇಳೆ ಬಾತ್ ಮಾಡ್ಸೋಣ ಲೇ ಹೆತ್ತು ಹೊತ್ತು ಸಾಕಿದ ತಾಯಿಗಿಂತ ನೆನ್ನೆ ಮೊನ್ನೆ ಬಂದವಳು ನಿನಗೆ ಹೆಚ್ಚಾಗ್ಲೇನೋ ನೋಡು ತುತ್ತು ಬೇಕಾ ಮುತ್ತು ಬೇಕಾ ಇವತ್ತೇ ಡಿಸೈಡ್ ಮಾಡು ರೀ ನೀವು ಅಷ್ಟೇ ನಾನು ಬೇಕಾ ನಿಮ್ಮಮ್ಮ ಬೇಕಂತ ಈಗ ಸೀರಿಯಸ್ ಆಗಿ ಡಿಸೈಡ್ ಮಾಡಿ ನನಗೆ ತುತ್ತು ಕೊಡೋಳು ಬೇಡ ಮುತ್ತು ಕೊಡೋಳು ಬೇಡ ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡ್ರೆ ನನ್ನನ್ನ ಕಿತ್ತು ತಿನ್ಬಿಡ್ತೀರಾ ಅದಕ್ಕೆ ನಾನ್ ದೇಶಾಂತರ ಹೋಗ್ತೀನಿ ಅಯ್ಯ ಅಪ್ಪ ದೇವ್ರೆ ಏನಪ್ಪ ನೀನು ಲೀಲೆ ಸುಖ ಕೊಡೋ ಕಡೆ ದುಃಖನೂ ಕೊಡ್ತೀಯಲ್ಲಪ್ಪ ತುತ್ತು ಕೊಟ್ಟೋಳ ಬಗ್ಗೆ ಮಾತಾಡಿದ್ರೆ ಮುತ್ತು ಕೊಟ್ಟೋಳು ಮುನ್ಸ್ಕೋತಾಳೆ ಮುತ್ತು ಕೊಟ್ಟೋಳ ಬಗ್ಗೆ ಮಾತಾಡಿದ್ರೆ ತುತ್ತು ಕೊಟ್ಟೋಳು ಮುನ್ಸ್ಕೋತಾಳೆ ತುತ್ತು ಅಂದ್ರು ಕುತ್ತೆ ಮುತ್ತು ಅಂದ್ರು ಕುತ್ತೆ ಅದಕ್ಕೆ ಒಂದು ತೀರ್ಮಾನ ಮಾಡಿ ಬೀದಿಗೆ ಬಂದಿದ್ದೀನಿ ಮುಂದಿನ ದಾರಿ ನೀನೇ ತೋರಿಸ್ಬೇಕು ಕುಡಿಯೋದೇ ನನ್ನ ವೀಕ್ನೆಸ್ ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ ಕುಡಿಯೋದೇ ನನ್ನ ವೀಕ್ನೆಸ್ ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ ಹಿರಿಯರ ಮುಂದೆ ಬಾಲಕ ಬಡವರ ಮನೆಗೆ ಸೇವಕ ಹುಡುಗರಿಗೆಲ್ಲ ನಾಯಕ ಆಗಿದೆ ನನ್ನ ಜಾತಕ
ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಇವನ್ ನನ್ನ ಫ್ರೆಂಡು ಪ್ರಜ್ಜು ಅಲ್ವಾ? ಸ್ಕೂಲಲ್ಲಿ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ಬ್ಲೇಡಲ್ಲಿ ಚಿಡ್ಡಿ ಕುಯ್ದು ಮಣ್ಣು ಹಾಕ್ತಿದ್ನಲ್ಲ. ಅಯ್ಯೋ ಬಂದೆ ಯಾರಪ್ಪ. ಲೋ ಪ್ರಜ್ಜು, ಪ್ರಜ್ವಲ, ಇಲ್ಲಿ 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 ಇಲ್ಲಿ. ಲೋ, ಉಜ್ವಲವಾಗಿರೋ ಭವಿಷ್ಯನ ಹೀಗೆ ಬೀದಿಲಿ ಕುಡಿದು ತೂರಾಡ್ಕೊಂಡ್ ಬಿದ್ದು ಯಾಕೋ ಹಾಳು ಮಾಡ್ಕೋತಿದ್ಯಾ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು ಕುಡ್ದಿದ್ದೀನಿ ನಿಜ ಒಪ್ಕೋತೀನಿ, ಆದ್ರೆ ತೂರಾಡ್ತಿರೋದು ನಾನಲ್ಲ. ಮತ್ತೆ ರಸ್ತೆ. ಅಯ್ಯೋ, ಅದ್ ಹೆಂಗ ಹೇಳ್ತೀಯ? ಸತ್ಯವೇ ನಮ್ಮ ತಾಯಿ ತಂದೆ, ಕುಡುಕರೇ ನಮ್ಮ ಬಂಧು ಬಳಗ. ಅದ್ ಸರಿ, ಈ ನಡುರಾತ್ರಿನಲ್ಲಿ ಒಂಟಿ ಪಿಶಾಚಿ ತರ ಓಡಾಡ್ತಿದ್ಯಲ್ಲ, ಯಾರಪ್ಪ ನೀನು? ನಡುರಾತ್ರಿನ? ಲೋ, ಬೆಳಗ್ಗೆ ಇನ್ನ 10 ಗಂಟೆ, ನಡುರಾತ್ರಿ ಅಂತೀಯಲ್ಲೋ? ಸೂರ್ಯ ರಾತ್ರಿ ಎಲ್ಲ ಕುಡಿದು ಬಿಟ್ಟಿದ್ದಾನೆ, ನನ್ಕಿಂತ ಮುಂಚೆ ಬಂದ್ಬಿಟ್ಟಿದ್ದಾನೆ. ಏಯ್, ನಾನಿನ್ನು ಮಲಗಿ ನಿದ್ದೆನೆ ಮಾಡಿದ, ಯಾಕಮ್ಮ ಬಂದೆ ನೀನು? ಹಲೋ, ಅವನ್ ಡೌನ ನೋಡ್ಕೊಂಡು ಹೋಗಕ್ ಬಂದಿದ್ದಾನೆ. ಅವನ ಡೌನರ ನೋಡಕ್ ಬರ್ಲಿ, ಡೌ ಹೊಡಿಯೋರ್ನಾರ ನೋಡಕ್ ಬರ್ಲಿ, ಬೇರೆಯವ್ರ ವಿಷಯದಲ್ಲಿ ಮೂಗ್ ತಿರ್ಸ್ತಿಲ್ಲ. ಯಾರಬ್ಬ ನೀನು? ಲೇ ಪ್ರಜು, ನಾನ್ ಕಾಣೋ ನಿನ್ ಚಡ್ಡಿ ದೋಸ್ತು. ಅದೇ ಸ್ಕೂಲಲ್ಲಿ ಹಿಂದಿನ ಬೆಂಚು ಬ್ಲೇಡಲ್ಲಿ ಚಿಡ್ಡಿ ಕುಯ್ದು ಪೋಸ್ಟ್ ಆಫೀಸ್ ಮಾಡ್ಕೊಂಡು ಮಣ್ಣು ಹಾಕ್ತಿದ್ಯಲ್ವ, ಅದೇ ಜ್ಞಾನೇಶ ಕಣಲೇ. ಲೇ, ನಮ್ ಫ್ರೆಂಡ್ ಜ್ಞಾನೇಶ ಬಂದಿದ್ದಾನೆ ಕಣೋ. ಚೆನ್ನಾಗಿದ್ಯಾ, ಚೆನ್ನಾಗಿದ್ಯಾ? ಇದೇ ನಮ್ಮ ಎಸಿ ಸೋಫಾ. ಕುತ್ಕೋ ಕುತ್ಕೋ. ಕೂತ್ಕೊಂಡೆ ಇದ್ದೀನಲ್ಲ. ನಾನ್ ಹೇಳಕ್ಕೂ ಮುಂಚೆ ಹೆಂಗಮ್ಮ ಕೂತ್ಕೊಂಡೆ ನೀನು? ಆಯ್ತು ಕಣ, ಎದ್ಬಿಟ್ಟನೆ. ಕುತ್ಕೋ ಕೂತ್ಕೋ ತಿನ್ಕಣ. ಲೋ, ಕುಡಿದು ಬಿಟ್ರೆ ಈ ಚಡ್ಡಿ ದೋಸ್ತೆ ಮರ್ತ್ ಬಿಡ್ತೀಯಲ್ಲ. ಲೇ, ಕುಡ್ದವ್ರು ಚಡ್ಡಿನೇ ಮರ್ತು ಬಿಡ್ತಾರೆ, ಇನ್ನಂತದ್ರಲ್ಲಿ ಚಡ್ಡಿ ದೋಸ್ತಿ ಯಾವ ಲೆಕ್ಕದಮ್ಮ? ಲೇ ಪ್ರಜ್ಜು, ಈ ಎಣ್ಣೆಗೆ ಅಷ್ಟೊಂದು ಪವರ್ ಏನೋ? ಮಗ, ದೊಡ್ಡವ್ರು ಹೇಳಿಲ್ವಾ, ಸರ್ವ ರೋಗಕ್ಕೂ ಸಾರಾಯಿ ಮದ್ದು. ಲೇ ಪ್ರಜ್ಜು, ನೀನ್ ಇಷ್ಟೊಂದು ಕುಡಿಯಕ್ ನಿನಗೆ ಏನೋ ಸಮಸ್ಯೆ? ಸಿಕ್ಕಾಪಟ್ಟೆ ಫೀಲಿಂಗು, ಸಿಕ್ಕಾಪಟ್ಟೆ ಸಮಸ್ಯೆ ಕಣೋ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಪ್ರಜ್ಜು 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 ಅಂತ ಉಜ್ಕೊಂಡ್ಬಿಟ್ರು. ಶಾಕ್ ತಗೋಬೇಡ, ಡಬಲ್ ಮೀನಿಂಗ್ ಅಲ್ಲ, ಓನ್ಲಿ ಸಿಂಗಲ್ ಮೀನಿಂಗು. ನೋಡು, ಕುಡುಕರು ಧರ್ಮ ಸತ್ಯ ಹೇಳೋದು. ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹೆಸರಲ್ಲಿ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟು ಕ್ರೆಡಿಟ್ ಕಾರ್ಡ್ ತರ ಉಜ್ಜಿಬಿಟ್ಟು ನನ್ನ ತಲೆಗೆಲ್ಲ ತಗಲಾಕ್ಬಿಟ್ಟು ಹೊಟ್ಟೋಗ್ಬಿಟ್ರು ಕಣ. ಇಷ್ಟೆಲ್ಲ ಸಾಲದು ಅಂತ ಮನೆಗೆ ಹೋದ್ರೆ ಮನೇಲಿ ಅತ್ತೆ ಸೊಸೆ ಜಗಳ. ಇಷ್ಟು ಉಪ್ಪಿನಕಾಯಿ ಜೊತೆ ಇಷ್ಟು ಊಟ ಇದ್ದಂಗೆ ಕಣೋ. ಅಯ್ಯೋ, ಇದೆಲ್ಲ ತಡ್ಕೊಳಕ್ಕಾಗದೆ ಈ ಸಂಬಂಧಗಳಿಂದ ಹೊರಗೆ ಬರಬೇಕು ಅಂತ ಅಂದ್ಕೊಂಡು ಕುಡಿಯೋದಕ್ಕೆ ಶುರು ಮಾಡಿದೆ. ಈಗ ನೋಡು, ಯಾವ ಸಂಬಂಧಗಳು ಇಲ್ಲ, ಬಿಂದಜಗೆ ಕುಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ನನ್ನ ಯಾರು ಕೇಳಲ್ಲ. ಹೇಗೆ? ಛೇ ಛೇ ಛೇ, ಅಯ್ಯೋ ಪಾಪ. ಅದೆಲ್ಲ ಸರಿಪಾ, ನೀನ್ ಯಾಕೆ ಬೀದಿಗೆ ಬಂದೆ? ಅಯ್ಯೋ, ನಂದು ಸೇಮ್ ಪ್ರಾಬ್ಲಮ್, ನೋ ಸೊಲ್ಯೂಷನ್. ಅತ್ತೆ ಸೊಸೆ ಜಗಳ ಕಾಮನ್ನು. ಅತ್ತೆ ಪರವಾಗಿ ಮಾತಾಡಿದ್ರೆ ಸೊಸೆಗೆ ಬೇಜಾರು, ಸೊಸೆ ಪರವಾಗಿ ಮಾತಾಡಿದ್ರೆ ಅತ್ತೆಗೆ ಬೇಜಾರು. ಅದಕ್ಕೆ ಇಬ್ರು ಸಾವಾಸನು ಬೇಡ ಅಂತ ಮನೆ ಬಿಟ್ಟು ಬಂದಿದ್ದೀನಿ. ಲೇ, ಅಷ್ಟಕ್ಕೆ ಯಾರ ಮನೆ ಬಿಟ್ಟು ಬರ್ತಾರೆ ದಡ? ಮತ್ತೇನೋ ಮಾಡ್ಬೇಕಿತ್ತು. ನಂತರ ಕುಡಿ, ಎಲ್ಲ ಸರಿ ಹೋಗುತ್ತೆ. ನನಗೆ ಇದೆಲ್ಲ ಅನುಭವ ಇಲ್ಲ ಕಣ. ಲೇ ಮಗ, ಅನುಭವ ಅನ್ನೋದು ಅನುಭವಿಸಿದ್ಮೇಲೆ ಕಣ ಬರೋದು. ಇರು, ಓಪನ್ ಆಯ್ತು ಅಂತ ಅಂದ್ಕೊಂಡು ಕುಡಿ. ಕುಡಿ ಕುಡಿ. ಒಂದ್ ನಿಮಿಷ ಯಾಕೋ ಹಿಂಗ್ ಹೊಡೆದಿಲ್ಲ? ನಾವ್ ಈಗ್ಲೇ ಅದಕ್ಕೆ ಹೊಡೆದು ಬಿಟ್ರೆ ಅದು ಒಳಗಡೆ ಹೋದ್ಮೇಲೆ ನಮ್ಗೆ ಹೊಡೆಯಲ್ಲ, ಅದಕ್ಕೆ. ಎಷ್ಟ ಆಗ್ತಿದೆ, ಯಾಕೋ ಹಂಗೆಲ್ಲ ಮಾಡ್ತಿದ್ಯಾ? ಅಯ್ಯೋ, ಅದೇನೋ ನನ್ಗೆ ಗೊತ್ತಿಲ್ಲ ಕಣ. ನಮ್ಮ ಅಪ್ಪಾಜಿ ಕುಡಿಯೋವಾಗ ಹಿಂಗೆ ಮಾಡ್ತಾರೆ, ಅದಕ್ಕೆ ನಾನು ಮಾಡಿದೆ. ನೀವು ಅಪ್ಪದಾಗ ಪರಿಚಯ ಮಾಡಿಸ್ಕೊಡು. ಆಯ್ತು ಕಣ. ಕುಡಿ ಕುಡಿ. ಒಂದೇ ಒಂದು ಸಿಪ್ಪು. ಬಹಳ ಸುಟ್ಟಿ ಆಯ್ತು ಭಾವ. ಚುಚ್ಚ ಮುಚ್ಚ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ.
ಮಂಗು ಮುಗೇ ಬಂದ್ಬಿಟ್ನಾ ಬಗ ಬಗ ಕುಡ್ಕೊಂಡ್ ಬಂದಿದ್ದೀರಾ? ಯಾವನ್ನೇ ಹೇಳ್ತೆ ಬಾವ ಅಂತ ನಾನು ನಿನ್ ಗಂಡ ಕೈಯಲ್ಲೇ ನಾನು ಕುಡ್ಕೊಂಡ್ ಬಂದಿದ್ದೀನ ಇಷ್ಟು ಸ್ಟಡಿಯಾಗಿ ನಿಂತ್ಕೊಂಡಿದ್ದೀನಿ ನಾನು ಕುಡ್ದಿ ಲೇ ಕುಡ್ಕೊಂಡ್ ನೀನ್ ಕಡೆ ಅಕ್ಕ, ಅತ್ತೆ, ಮಾವ, ಪ್ರಾಣಿ, ಟಿಟಿ ಎಲ್ರು ಬೇಗ ಬನ್ನಿ. ಲೋ ಪ್ರಾಣಿ, ಬಾವ ಕುಡ್ಕೊಂಡ್ ಬಂದು ನನ್ನೇ ಅವ್ರ ಹೆಂಡತಿ ಅನ್ಕೊಂಡ್ ಹೊಡಿತಿದ್ದಾರೆ ಕಣೋ. ಲೇ ಜ್ಞಾನಿ, ಕುಡ್ಕೊಂಡ್ ಬಂದಿದ್ಯೇನೋ? ನಾನು ಕುಡ್ದಿಲ್ಲಪ್ಪ. ಲೇ ಫುಲ್ ಟೈಟ್ ಕಲೀಲು ಇವಳು ನಿನ್ ಹೆಂಡತಿ ಅಲ್ಲ ಕಣ ನನ್ ಡವ್ ಬಾರು ನಿನ್ ಹೆಂಡತಿ ಪಕ್ಕದಲ್ಲಿ ನಿಂತಿದ್ರೆ ನೋಡ್ಬೋಕ್. ಹೌದಾ ನಿಮ್ ಹೆಂಡತಿ ನಾನಿಲ್ಲಿದ್ದೀನಿ ನೋಡಿ. ಹೌದೇ ಮಗುವ ಸರಿ 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 ಕರೆಂಟ್ ಹೋಗಿತ್ತಲ್ಲ ಕತ್ಲಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತು. ಲೇ ಜ್ಞಾನಿ, ಅಲ್ವೋ ಅಪ್ಪ ಅಮ್ಮನ ಎದುರುಗಡೆನೆ ಈ ತರ ಕುಡ್ಕೊಂಡ್ ಬಂದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯಲ್ಲ, ಏನಾಗಿದೆ ನಿನ್ಗೆ? ಅಪ್ಪಾಜಿ ನೀನು ನನ್ನ ಅಪ್ಪಾಜಿ ಓಕೆ ಒಪ್ಕೋತೀನಿ ರೈಟ್, ಆದ್ರೆ ಇಲ್ಲಿ ನಮ್ಮ ಅಮ್ಮ ಯಾರು? ನಾನೇ ಕಣ ನಿಮ್ಮ ನೀನ್ ಅಮ್ಮ ಅಲ್ಲ ಗುಮ್ಮ. ಸೊಸೆ ಮಗಳ ಸಮಾನ ಅವಳಿಗೆ ಬುದ್ಧಿ ಹೇಳಿ ಈ ತರ ಬುದ್ಧಿ ಹೇಳಿ ಅನುಸರಿಸ್ಕೊಂಡು ಹೋಗೋದನ್ನ ಬಿಟ್ಟು ಸಂಸಾರನ ಹಾಯ್ ಮಾಡ್ತಾ ಇದೀನಮ್ಮ ನೀನು. ಕುಡ್ಕೊಂಡ್ ಬಂದು ಕರೆಕ್ಟ್ ಆಗಿ ಹೇಳಿದ್ರಿ. ಹೌದಲ್ಲ ಏನು ಕಿಸಿಯಲ್ಲ ಕರೆಕ್ಟ್ ಹೇಳಿದಿರ ಅಂತ. ಅತ್ತೆ ತಾಯಿ ಸಮಾನ ಅಂತ ಅನುಸರಿಸ್ಕೊಂಡು ಹೋಗೋದ್ ಬಿಟ್ಟು ವಾಂಗಿಪತಿ ಜಗಳ ಆಡ್ತೀನಿ. ಅಮ್ಮ ನಿನ್ನ ಅಮ್ಮ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವಿಬ್ರು ಅನುಸರಿಸ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಗೆ ಮಾರಿ ಹಬ್ಬನೇ ಕಸಕ ಕಸಕ ಕಸಕ. ನಾವು ಅನುಸರಿಸ್ಕೊಂಡು ಹೋಗ್ತೀವಿ. ಏನ ಅನುಸರಿಸ್ಕೊಂಡು ಹಿಂಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನೀವಿಬ್ರು ತಬ್ಬಿಕೊಂಡು ಅತ್ತೆ ಸೊಸೆಯರ ಈ ಬಂದ ಜನುಮ ಜನುಮದ ಅದೇನೋ ಇದೆಯಲ್ಲ ಆ ಸಾಂಗ್ ಆಡ್ದು. ನಾನ್ ಇವ್ರನ್ನ ತಪ್ಕೊಳ್ಳಲ್ಲ. ತಬ್ಕೊಳ್ಳಲ್ಲ ತಬ್ಕೊಳ್ಳಲ್ಲ ಸುಮ್ಮನೆ ತಬ್ಕೋ ರೀ, ಒಂದೇ ಒಂದ್ಸಲ ತಪ್ಕೊಬಿಡ್ರಿ, ಇಲ್ಲ ಅಂದ್ರೆ ಅನ್ಯಾನ ಜ್ಞಾನಿಯಾಗಿ ಪಣ್ಯಾನ ಅರ್ಥಕ್ಕೆ ಹೊಡಿತಾರೆ. ಅತ್ತೆ ಸೊಸೆಯರ ಈ ಬಂದ ಜನ್ಮ ಜನ್ಮದ ಅನುಬಂಧ. ಅತ್ತೆ ಸೊಸೆಯರ ಈ ಬಂದ ಜನ್ಮ ಜನ್ಮದ ಅನುಬಂಧ. ಅತ್ತೆ ಸೊಸೆಯರ ಈ ಬಂದ. ವೆರಿ ಗುಡ್ ಪರ್ಫಾರ್ಮೆನ್ಸ್. ನನಗೆ ತುಂಬ ಇಷ್ಟ ಆಯ್ತು. ನನಗೆ ತುಂಬ ಟೈರ್ಡ್ ಆಗ್ಬಿಟ್ಟಿದೆ, ನಾನು ನಿದ್ದೆ ಮಾಡಬೇಕು. ಆದರೆ ನೀವಿಬ್ರು ಬೆಳಗ್ಗೆವರೆಗೂ ಹಿಂಗೆ ತಬ್ಬಿಕೊಂಡಿರ್ಬೇಕು. ಏನು ಮನೆಯವರೆಲ್ಲ ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ? ನಿನ್ ತಲೆ ಬುರುಡೆನ ಹೇಗ್ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಪ್ಪಾಜಿ? ಯಾಕೆ ಅಪ್ಪಾಜಿನ ನಿನ್ನೆ ಕುಡ್ಕೊಂಡ್ ಬಂದು ಮನೆಯವ್ರಿಗೆಲ್ಲ ಚೆನ್ನಾಗ್ ಬೈದು ಈಗೇನು ಗೊತ್ತಿಲ್ದಿರೋರ್ ತರ ನಾಟಕ ಆಡ್ತೀಯಾ? ಯಾವನ ನಿಂಗೆ ಕುಡಿಯೋದು ಕೊಟ್ಟಿದ್ದು ತೋಟವನ್ನ ಉದ್ದದ ಸೀಳಾಕ್ಬಿಡ್ತೀನಿ. ಎಣ್ಣೆ ಹೊಡಿಯಕ್ ನಾನು ಕರೆದಿದ್ರೆ ನಾ ಬರಲ್ಲ ಅಂತಿದ್ನೇನೋ. ಲೋ ಪ್ರಾಣಿ, ಬುದ್ಧಿ ಮಾತ್ ಹೇಳು ಅಂದ್ರೆ ನೀನು ಅವ್ರ ಜೊತೆ ಸೇರ್ಕೊಂಡು ಕುಡಿತೀನಿ ಅಂತ ಹೇಳ್ತಿದ್ಯಲ್ಲ, ನಿಂಗೇನ್ ಅದಿಲ್ವಾ ಮಾನ ಮರ್ಯಾದೆ? ನೀವ್ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕ್ರಿ? ಯಾಕಂದ್ರೆ ನಿಮ್ಗೆ ಯಾರಿಗೂ ಬುದ್ಧಿ ಇಲ್ವಲ್ಲ, ಅದಕ್ಕೆ. ಕರೆಕ್ಟ್ ಆಗಿ ಹೇಳಿದೆ ಮಾಯ. ಇವರಿಬ್ರು ಸರಿಯಾಗಿದ್ದಿದ್ರೆ ನಾನ್ ಕುಡಿಯೋದು ಅಭ್ಯಾಸ ಮಾಡ್ಕೋತಿರ್ಲಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮಮ್ಮ ಸರಿಯಾಗಿದ್ದಿದ್ರೆ ನಾನ್ ಯಾಕೆ ಇವ್ರ ಜೊತೆ ಜಗಳ ಮಾಡ್ತಿದ್ದೆ? ಬನ್ನಿ, ನಮಗೆ ಇವ್ರ ಸವಾಸನೆ ಬೇಡ, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗೋಣ. ಅಯ್ಯೋ 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 ಮನೆ ಹಾಳಿ. ಲೇ ಬಿದ್ರಿ, ನೀನ್ ನೆಟ್ಟಿಗಿದ್ರೆ ನಾನು ಯಾಕೆ ನಿನ್ ಜೊತೆ ಜಗಳ ಆಡ್ತಿದ್ದೆ? ನೀವಿಬ್ರು ಈ ಜನ್ಮದಲ್ಲಿ ಸರಿಯಾಗಂಗ್ ಕಾಣಲ್ಲ. ಫೈನಲ್ ಆಗಿ ನನಗೆ ಬಾಟ್ಲೆ ಗತಿ ಗುಡ್ ಬೈ. ಪ್ರಾಣಿ, ಅಜ್ಞಾನಿ ತಿರ್ಗಾ ಕುಡಿಯಕ್ ಹೋಗ್ಬಿಟ್ಟ ಅಂತ ಕಾಣ್ತತೆ, ವಾಪಸ್ ಕರ್ಕೊಂಬರೋ. ಹೋಗಿ ಡ್ಯಾಡಿ, ಅವ್ನ್ ಕರ್ಕೊಂಬಂದ್ರೆ ಇವ್ರಿಬ್ರು ಏನ್ ಜಗಳ ಆಡಕ್ ಬಿಟ್ಬಿಡ್ತಾರ? ಕರೆಕ್ಟ್ ಕಣೋ ಪ್ರಾಣಿ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಂದ, ನಾನ್ ಈ ಮನೇಲಿ ಇರ್ಬೇಕು. ಎರಡ, ನಿಮ್ಮಮ್ಮ ಈ ಮನೇಲಿ ಇರ್ಬೇಕು.
ಒಂದು ಮಾಡೋದ್ ಬೇಡ, ಎರಡು ಮಾಡೋದ್ ಬೇಡ, ಮೂರನೇ ನಾನೇ ಮಾಡ್ಕೊತೀನಿ. ಅಂದ್ರೆ ನೀವಿಬ್ರು ಯಾರು ಈ ಬಂದು ಇರೋದ್ ಬೇಡ. ನಾನು ಹೋಗಿ ನಮ್ಮ ಅಣ್ಣ ಜೊತೆ ಚೆನ್ನಾಗಿ ಕುಡ್ಕೊಂಬಂದು ನೀವಿಬ್ರಿಗೂ ಹೊರಗಡೆ ಹಾಕ್ತೇನೆ. ತುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋಲಾರಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ತಾಯಿ ಇಲ್ಲದೆ ಜಗವಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ. ತುತ್ತ ತುತ್ತ ಗೊತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ಮುತ್ತು ಕೊಟ್ಟೋಳ ಮರಿಬೇಡ, ಆಟೋಲಾರಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ಹಿಂದೆ ಉಳ್ಕೊಂಡ್ಬಿಟ್ಟಿದ್ಯಾ? ಎಕ್ಸ್ಕ್ಯೂಸ್ ಮೀ ಪ್ರಣಯ್, ನೀನು ನನ್ನ ಜೊತೆ ಕೂಡಲು ಯಾಕೋ ಸಾಂಗ್ ಹೇಳ್ದ? ನಾನಾ ಅದು ಇಲ್ಲದನು ನೀನು ಅತ್ತೆ ಸೊಸೆ ಕಾಟಿಂದ ಬೇಸತ್ತು ಬೇಜಾರಾಗಿ ಜಿಗುಪ್ಸೆಗೊಂಡು ಜಿದ್ದಾಗಿ ಎಲ್ಲ ಒಂದೇ, ಬೇಗ ಹೇಳಲ್ಲ. ಹೌದಲ್ವಾ? ಸರಿ, ನೀನು ಅತ್ತೆ ಸೊಸೆ ಕಾಟಿಂದ ಕುಡಿಯೋದನ್ನ ಕಲ್ತ್ಕೊಂಡ. ದೇವ್ರಣ್ಣ, ನನ್ಗೂ ತುಂಬಾ ದಿನದಿಂದ ಕುಡಿಬೇಕು ಅಂತ ಆಸೆ ಇತ್ತು ಮಚ್ಚಿ. ಅದಕ್ಕೆ ನಿನ್ನ ನೆಪ ಮಾಡ್ಕೊಂಡು ನಾನು ಕುಡಿಯೋದು ಕಲ್ತ್ಕೊಂಡ್ಬಿಟ್ಟೆ. ಹೆಂಗೆ ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಮಮ್ಮಿ ಡ್ಯಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಲಿ. ಕುಡ್ದಿಲ್ಲ ಮಳೆ ಪೋಯ ಅಬೋಯ್ ಸಿಂಗದಮ್ಮ ಪರಲೆ ಹಚ್ಕೆ ಬತ್ತರಿ ಕಡೆ ಬೇಗ ಅದನ್ನ. ಇಬ್ರು ಒಟ್ಟೊಟ್ಟಿಗೆ ಕುಡ್ಕೊಂಡ್ ಬಂದಿದ್ದೀರಾ? ನಾವಿಬ್ರು ಎಲ್ಲ ಒಟ್ಟೊಟ್ಟಿಗೆ ಕುಡ್ಕೊಂಡ್ ಬಂದಿದ್ವಿ. ಅವನ್ ಲಕ್ಷ್ಮಿ, ನಂದು ಕಲ್ಯಾಣಿ. ಬಾರು ಬಾರು ಬಾರು, ನಾನು ಕುಡ್ದಿದ್ ಚೂರು. ಲೋ ಪ್ರಾಣಿ, ರೋಡಲ್ಲಿ ಬಿದ್ದಿರೋದು ಇಷ್ಟ್ ತಿಂದ್ರು ಅದೇ, ಇಷ್ಟ್ ತಿಂದ್ರು ಅದೇ. ಅಣ್ಣ, ನೀನ್ ಹೆಂಡತಿ ಬಹಳ ಮಾತಾಡ್ತಾಳೆ, ವಿಚಾರಿಸ್ಕೊಳ. ಮಕ್ಕಳನ್ನ ಬಿಟ್ಟು ಹೇಳ್ತೀನಿ. ನಿಂದು ನೀನ್ ನೋಡ್ಕೊಳ, ಅಂದ್ರೆ ನಿನ್ ವಿಷಯ ನೀನ್ ನೋಡ್ಕೊಳ್ ಸಾಕು ಅಂದ. ಪ್ರಾಣಿ, ಆ ಜ್ಞಾನಿಗೆ ನಾಳೆ ಬುದ್ಧವಾದದ ಮಾತು ಹೇಳಿ ವಾಪಸ್ ಮನೆಗೆ ಕರ್ಕೊಂಡ್ ಬರೋ ಅಂತಂದ್ರೆ ಅವನ ಜೊತೆನಲ್ಲಿ ನೀನು ಕುಡಿದು ಬಿಟ್ಟಿದ್ಯಲ್ಲೋ. ಅದು ಎಲ್ಲ ಅದು ನಾಲ್ಗೆ ತಡವರ್ಸ್ತಾ ಐತೆ. ಡ್ಯಾಡಿ, ನನ್ ಬಲ್ಲವನ್ನ ಕರ್ಕೊಂಬರಕ್ ನೀವು ಹೋಗಿದ್ರೆ ನೀ ಏನ್ ಮಾಡ್ತಾ ಇದ್ದೆ ಟರ್ಮಿ? ನಾನೊಂದು ಕೊಟ್ರೆ ಹಾಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೆ. ಈ ಮನೇಲಿ ಇರೋದೆಲ್ಲ ಅದೇ. ಸುಮ್ಕಿರೋ, ಅವ್ರಿಗೆಲ್ಲರೂ ನಾನ್ ಬುದ್ಧವಾದ ಹೇಳ್ತೀನಿ. ನೀವು ಕುಡಿಯೋದನ್ನ ಬಿಟ್ಟು ಮೊದಲು ಹೇಗಿದ್ರು ಹಾಗೆ ಇರಪ್ಪ. ಓಕೆ ಡ್ಯಾಡಿ, ಸಾರಿ ಅಣ್ಣ. ಡ್ಯಾಡಿ ಪಿತೃದೇವ ಭಾವ ಏನೋ ರಿಕ್ವೆಸ್ಟ್ ಮಾಡ್ಕೊತಾನೆ, ಪಾಪ ಬಾಣ್ಲಿ, ಒಂದೇ ಒಂದು ಚಾನ್ಸ್ ಕೊಡೋಣ. ಪ್ರೀತಿ ತಮ್ಮ ಅಲ್ವೇನೋ ಅಡ್ಡನ್ನ. ಅಪ್ಪಾಜಿ, ನಿನ್ನ ಹೆಂಡತಿಗೆ ನಿನ್ನ ಸೊಸೆಗೆ ಅನ್ಯೋನ್ಯವಾಗಿರಕ್ಕೆ ಹೇಳು. ನಾಳೆ ಬೆಳಗಾಗೋ ಅಷ್ಟರಲ್ಲಿ ಇಬ್ರು ಕೈ ಕೈ ಹಿಡ್ಕೊಂಡು ಕೈಲಿ ಕಾಫಿ ಕಪ್ ಹಿಡ್ಕೊಂಡು ಕಾಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ಮನೆಗೆ ಬಾರೋ. ಮಾವ, ಅತ್ತೆ ಸೊಸೆಗೆ ಬಾವ ಮತ್ತೆ ಪ್ರಾಣಿ ಕೊಟ್ಟಿದ್ದ ಟೈಮು ಮುಗ್ದೋಯ್ತು. ಅವರಿಬ್ರು ಇನ್ನೂ ರೂಮ್ ಒಳಗಡೆಯಿಂದ ಹೊರಗಡೆ ಬಂದಿಲ್ಲ. ಒಳಗಡೆ ಏನ್ ಮಾಡ್ತಾ ಇರ್ಬೋದು? ನನಗನ್ಸತ್ತೆ ಈ ಹಳೇ ಫಿಲ್ಮ್ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಲವ್ ಮಾಡ್ತಿದ್ರಲ್ಲ, ಹಾಗೆ ಅತ್ತೆ ಸೊಸೆ ಇಬ್ರು ಲವ್ ಮಾಡ್ತಿದ್ದಾರೇನೋ ಅಂತ. ಮಾಯಾ, ತಲಾಟೆ ಸಾಕು ಮಾಡು. ಆ ಕುಡುಕ್ ನನ್ನ ಮಕ್ಳು ಇನ್ನೇನು ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಅವ್ರಿಬ್ರು ಬೇಗ ರೂಮಿಂದ ಆಚೆಗೆ ಬಾ ಅಂತ. ನಾನ್ ಕರೆಯಲ್ಲ ಯಜಮಾನ್ರೆ, ನೀವು ಸುಮ್ನಿರಿ. ನಿಮ್ಮಿಬ್ರು ಮಕ್ಳು ಬಂದ್ಮೇಲೆ ಭಯಕ್ಕೆ ಅವರೇ ರೂಮಿಂದ ಹೊರಗಡೆ ಬಂದ್ಬಿಡ್ತಾರೆ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ. ಗುಡ್ ಮಾರ್ನಿಂಗ್ ಎವರಿಬಡಿ. ಏನ್ರು ಇದು ಬೆಳಿಗ್ಗೆನೆ ಬಾಟ್ಲ್ ಕೈಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ?
ಅತ್ತೆ ಸೊಸೆ ಇಬ್ರು ಇವತ್ತು ರಿಸಲ್ಟ್ ಹೇಳೋ ದಿನ ಅಲ್ವಾ, ಅದಕ್ಕೆ. ಅಪ್ಪಾಜಿ, ಅತ್ತೆ ಸೊಸೆ ಇಬ್ರು ಅನ್ಯೋನ್ಯವಾಗಿದ್ರೆ ಈ ಬಾಟ್ಲು ಖಾಲಿ ಶೀಶೆ ಮಾರೋಂಗ್ ಹೋಗತ್ತೆ. ಅನ್ಯೋನ್ಯವಾಗಿ ಇರ್ಲಿಲ್ಲ ಅಂದ್ರೆ ಇದು ಪರ್ಮನೆಂಟ್ ಆಗಿ ನಮ್ ಕೈಲೇ ಪಿಸ್ಕೋ. ಅಷ್ಟೊಂದು ತೊಂದ್ರೆ ನೀವು ತಗೋಬೇಡ್ರಿ. ಅಂದ್ರೆ ನೀವಿಬ್ರು ಒಂದಾಗಿದ್ದೀವಿ ಅಂತ ಒಪ್ಕೋಬಿಟ್ರಾ? ಆ ವಿಷಯದ ಬಗ್ಗೆನೆ ಮಾತಾಡಕ್ ಬಂದಿದೀವಿ. ರಾತ್ರಿ ಇಡೀ ಒಬ್ರು ಮುಖ ಒಬ್ರು ನೋಡ್ತಾ ಕೂತಿದ್ವಿ. ಒಬ್ರು ಮುಖ ಒಬ್ರು ನೋಡಿ ನೋಡಿ ಲವ್ ಆಗಿ ಒಂದಾಗೋಣ ಅನಿಸ್ತೇನೆ. ಅದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮಮ್ಮನ್ ಕೊಂದಾದ್ರು ಸರಿ, ನಾನು ಇವನಿಗೆ ಯಜಮಾನಿ ಆಗ್ಬೇಕು ಅನಿಸ್ತು. ಅಲ್ಲಿವರೆಗೂ ನಾನೇನು ಕಟ್ಲೆ ಪುರಿ ತಿಂತಾ ಇರ್ತೀನಿ. ಏನಾದ್ರೂ ತಿನ್ರಿ. ಅಯ್ಯ, ನಿಮ್ಮಿಬ್ರು ತೀರ್ಮಾನ ನಾವ್ ಈಗ ಕುಡ್ದು ಹಾಳಾಗೋಗ್ಲಿ ಅಂತನಾ? ರೀ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ನಿಮ್ ಜೊತೆ ಕಂಪ್ನಿ ಕೊಡಕ್ಕೆ ನಾನು ಬಾರಕ್ ಬರ್ತೀನಿ. ಅಲ್ಲಿ ಕುಡ್ಕೊಂಡು ಇಲ್ಲಿ ಬಂದ್ ಜಗಳ ಆಡ್ತೀನಿ. ನೀನ್ ಬಾರ್ಗ್ ಹೋಗಿ ಬರೋ ತನಕ ನಾನೇನ್ ಇಲ್ಲಿ ಸುಮ್ನೆ ಇರ್ತೀನಿ. ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ಮಾಡ್ ತೋರಿಸ್ತೀನಿ. ಬಂಗಾರಿ ಬಾರಿ, ಇವತ್ತು ನೋಡೇ ಬಿಡೋಣ. ಸಿಂಗಾರಿನ ಬಂಗಾರಿನ? ಸಿಂಗಾರಿನ ಬಂಗಾರಿನ?